ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಮ್ಮ ಮನೆಗೆ ಒಂದು ಹೊಸ ಚೇರ್ ಬಂದಿತ್ತು. ಆ ಚೇರ್ ಬಂದಿದ್ದಕ್ಕೆ ನನ್ನ ಹತ್ರ ಒಂದು ಹಳೆ ಚೇರ್ ಇತ್ತಲ್ಲ, ಅದನ್ನ ನಾನು ಸೇಲ್ ಮಾಡಿದೆ. ಅದನ್ನ ಯಾಕೆ ಸೇಲ್ ಮಾಡಿದೆ ಅಂದರೆ, ಇವಾಗ ಬಂದಿರೋ ಹೊಸ ಚೇರು ಆಮೇಲೆ ಹಳೆ ಚೇರು ಅವೆರಡರದ್ದು ಪ್ರೈಸು ಸೇಮ್ ಐತಿ. ಬಟ್ ಕ್ವಾಲಿಟಿ ಒಳಗೆ ಈಗ ಹೊಸ ಚೇರ್ ಐತಲ್ಲ ಅದೇ ಬೆಸ್ಟ್ ಅನಿಸ್ತು. ಇದ್ರೊಳಗೆ ಫ್ಯೂಚರ್ಸ್ ಕೂಡ ಜಾಸ್ತಿ ಅದಾವೆ. ಸೊ ಈಗ ನಾನು ಈ ಚೇರ್ ಯೂಸ್ ಮಾಡಕತ್ತ ಆಲ್ಮೋಸ್ಟ್ ಒಂದು ವಾರದ ಮೇಲೆ ಆಯ್ತು. ಈಗ ಇದ್ರ ಜೊತೆಗೆ ನಂದು ಎಕ್ಸ್ಪೀರಿಯನ್ಸ್ ಹೆಂಗೈತಿ, ಆಮೇಲೆ ಇದ್ರ ಕ್ವಾಲಿಟಿ ಹೆಂಗೈತಿ, ಇದ್ರೊಳಗೆ ಏನೇನು ಫ್ಯೂಚರ್ಸ್ ಅದಾವು ಅದೆಲ್ಲ ನಾನು ಈ ವಿಡಿಯೋ ಒಳಗೆ ರಿವೀಲ್ ಮಾಡ್ತೀನಿ. ಸೊ ಆಮೇಲೆ ನೀವು ತಗೋಬೇಕ ಬೇಡ ಅಂತ ನೀವು ಡಿಸೈಡ್ ಮಾಡ್ರಿ. ಇದು ವೆರ್ಗೋ ಕಂಪ್ನಿ ಕಡೆಯಿಂದ ಬರೋ ಅವರ ಹೈ ಬ್ಯಾಕ್ ಮೆಶ್ ಆಫೀಸ್ ಚೇರ್. ಇವಾಗ ಇದು ನಾವು ಕ್ವಿಕ್ ಆಗಿ ಅನ್ಬಾಕ್ಸಿಂಗ್ ಮಾಡಿ ಪಟ್ ಅಂತ ಅಸೆಂಬಲ್ ಮಾಡನ್ರಿ. ಚಾಕು ತಗೊಂಡ ಕೇಕ್ ಕೊಯ್ದು ಬಿಡೋದು. ಈಗ ಯೋ ಇದ್ರಾಗ ಇದು ನೋಡ್ರಿ ಪಾರ್ಸಲ್. ಇದು ಹ್ಯಾಂಡಲ್ಲು, ಇದ್ರ ಹ್ಯಾಂಡಲ್ ಸ್ವಲ್ಪ ಡಿಫ್ರೆಂಟ್ ಐತಿ. ಮಜಾ ಏನಂದ್ರೆ ಈಗ ಇದನ್ನೆಲ್ಲ ಜೋಡ್ಸೋದ ಒಂದು ಮಜಾ. ಈಗ ಇದು ಬೇಸು ಯಪ್ಪ ಒಜ್ಜೈತಿ. ಇದು ಇಲ್ಲಿ ಐತಿ ನೋಡ್ರಿ ಸೀಟು. ಇದು ಸೀಟು ಇದ್ರ ಮೇಲೆ ಕುಂದ್ರೋದು. ಇಲ್ಲೊಂದು ಕೈ ಐತಿ. ಇಲ್ಲಿಟ್ಟು ಇದ್ರಾಗ ಕೊಟ್ಟಿರ್ತಾರ ಅವರು ಜೋಡ್ಸೋದು ಹೆಂಗೆ ಎಲ್ಲ ನಮ್ಗೇನಾರು ಗೊತ್ತಾಗಿಲ್ಲ ಅಂದರೆ ಇವು ಖಾಲಿ. ಇದು ಬ್ಯಾಕು. ಸೊ ಈಗ ಬಾಕ್ಸ್ ಫುಲ್ ಖಾಲಿ ಆಯ್ತು. ಸೊ ಚೇರ್ ನಾವು ಈ ಪ್ಲೇಸ್ ಒಳಗೆ ಜೋಡ್ಸಣ್ರಿ. ಫಸ್ಟ್ ಇದನ್ನೆಲ್ಲ ಬಿಚ್ಚಬೇಕು. ಇದನ್ನು ಬಿಚ್ಬೇಕಂದ್ರೆ ಹಿಂಗೆ ಹರಿಬೇಕು. ಸೊ ಇದು ಬೇಸು. ಇದಕ್ಕೆ ಎಷ್ಟು ಕಾಲದು? 2, 4, 5. ಈಗೇನು ಮಾಡನ್ರಿ, ಇವಕ್ಕೆ ಗಾಲಿ ಹಾಕ್ಬೇಕು. ಗಾಲಿ ಇಲ್ಲದವು. ಸೊ ಈ ಥರ ಗಾಲಿ ಬರ್ತೈತೆ. ಇದನ್ನು ತೂತದವಲ್ಲ ಇದ್ರೊಳಗೆ ಇಟ್ಟು ಹಬ್ಬತ್ಬೇಕು. ಇದನ್ನು ಇದ್ರೊಳಗೆ ಹಾಕಿ ಹಬ್ಬತ್ಬೇಕು. ಹೋತ್ ನೋಡ್ರಿ. ಸೊ ಈಗ ಬೇಸು ರೆಡಿ ಆಯ್ತು. ಇವಾಗ ಇದನ್ನು ಇಲ್ಲಿಟ್ಟು ಬಿಡೋಣ. ಹಿಂಗೆ ಓಡ್ತದ. ನೆಕ್ಸ್ಟ್ ಇದನ್ನು ಇದ್ರೊಳಗೆ ಹಿಂಗೆ ಹಾಕ್ಬೇಕು. ಹೋಯ್ತು. ನೆಕ್ಸ್ಟ್ ಈಗ ಅದ್ರ ಮೇಲೆ ಇದು ಐತಲ್ಲ, ಏನಿಲ್ಲ ಭಾಳ ಈಸಿ ಐತಿ. ಸುಮ್ಮನೆ ಹಿಂಗೆ ತೊಗೊಂಡೋಗಿ ಇಟ್ಟು ಬಿಡೋದು. ಹೊಡ್ಕೊತ್ತಲ್ಲ ಕಾಲು ಹಿಂಗಿಟ್ಟು. ಸೊ ಎಲ್ಲ ನಾನು ಬೆಚ್ಚಿಟ್ಕೊಂಡೀನಿ. ಇದನ್ನ ಎಲ್ಲ ಅಡ್ಜಸ್ಟ್ ಮಾಡೋಕೆ ಎಲ್ಲಂಕಿ ಕೊಟ್ಟಾರ. ಇದು ಬೆಚ್ಚೇನಿ. ಈಗ ಅದಕ್ಕೆ ಜೋಡಿಸ್ಬೇಕು. ಹಿಡ್ಕೊಂಡು ಹಿಂಗೆ ಹೊಳಿಸಿ ಇಡ್ಬೇಕು. ಇಲ್ಲದಾವ ನಟ್ ಇದ್ರಾಗ ಅದಾವ ಎಲ್ಲ ಹೊರ ಕೊಟ್ಟಾರ. ಈ ಥರ ಅದಾವ ನಟ್. ಇದು ಹ್ಯಾಂಡಲ್ ಹಾಕೋದು. ಸೊ ಇಲ್ಲಿ ಹಾಕ್ಬೇಕು. ಫಸ್ಟ್ ಇದನ್ನ ಬೆಚ್ಕೊಂಡು ಅಂತ ಹೇಳ್ರಿ. ನಾವು ವಿ ಹ್ಯಾವ್ ಟು ಪುಟ್ ದಿಸ್. ಈಗ ಇದ್ರ ಹಬ್ಬತ್ತಿ ಫಸ್ಟ್ ಇವನ್ನ ನಟ್ ಹಾಕ್ಬೇಕು. ನೋಡ್ರಿ ಅವನವನು ಮ್ಯಾನ್ಯಲ್ ಇಲ್ದಂಗನ ಮಾಡ್ಬಿಟ್ಟೆ ನಾವು. ಫೈನಲಿ. ಸೊ ನೆಕ್ಸ್ಟ್ ಈ ನಟ್ ಹೆಂಗೆ ಬೆಚ್ಚೇನಿ ದಿ ಹ್ಯಾಂಡಲ್ ಅದಾವಲ್ಲ ಇವನಿಗೆ ಹಾಕ್ಬೇಕು. ಅದಕ್ಕೆ ಇನ್ನೂ ಸ್ವಲ್ಪ ಮುಂದೆ ಸರಿಸಿ ಹಿಂಗಿಟ್ಟು ಹಾಕ್ಬೇಕು. ಸೊ ಫೈನಲಿ ನಾನು ಚೇರ್ ಜೋಡಿಸಿದೆ. ಇದೊಂದು ಉಳ್ದಷ್ಟೇ. ಮುರಿದೋಗ್ತೇನಪ್ಪ ಈಗ ಹಾಕಿದ್ರೆ ಕೈಯಾಗ. ಈಗ ಕುಂದಿರ್ತು. ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು. ಮಸ್ತ್ ಆಗತ್ತೆ. ಈಗ ಕುತ್ಕೊಂಡು ಚಿಕ್ಕ ಅಂತ ವರ್ಕ್ ಮಾಡ್ಬೋದು. ಮಸ್ತಲ್ಲ. ಸೊ ಈಗ ಇದನ್ನ ನಾವು ಫೈನಲಿ ಅಸೆಂಬಲ್ ಮಾಡಿದ್ವಿ. ಅಸೆಂಬಲ್ ಮಾಡಿದ್ಮೇಲೆ ಇದು ಎಷ್ಟು ಚಂದ ಕಾಣ್ತದೆ ನೋಡ್ರಿ ನೀವು. ಆಕ್ಚುಲಿ ನಂಗೆ ಇದ್ರೊಳಗೆ ಗ್ರೇ ಕಲರ್ ಭಾಳ ಇಷ್ಟ ಆಗಿತ್ತು. ಬಟ್ ಲಾಸ್ಟ್ ಟೈಮ್ ನಾನು ಯೂಸ್ ಮಾಡಿರೋ ಚೇರ್ ಕಲರ್ ಗ್ರೇನೇ ಇತ್ತಲ್ಲ, ಹಾಗಾಗಿ ಈ ಸತಿ ಯಾವ್ದಾರ ಡಿಫ್ರೆಂಟ್ ಕಲರ್ ಬ್ಲ್ಯಾಕ್ ಕಲರ್ ತಗೊಂಡೆ. ಈಗ ಸ್ಟಾರ್ಟಿಂಗ್ ಒಳಗೆ ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಾನು ಇದನ್ನ ಆಲ್ಮೋಸ್ಟ್ ಒಂದು ವಾರದಿಂದ ಯೂಸ್ ಮಾಡತ್ತೀನಿ. ಸೊ ಇಲ್ಲಿ ತನಕ ಆದ್ರೆ ನಂಗೆ ಈ ಚೇರ್ ಒಳಗೆ ಏನು ಪ್ರಾಬ್ಲಮ್ ಬಂದಿಲ್ಲ. ಸೀಟ್ ಕುಷನಿಂಗ್ ಆಗಿರ್ಬೋದು, ಹ್ಯಾಂಡ್ ರಿಸ್ಟ್ ಆಗಿರ್ಬೋದು, ಎವ್ರಿಥಿಂಗ್ ಆನ್ ಪ್ರೈಸ್ ಬೆಸ್ಟ್ ಅನಿಸ್ತು. ಈ ಚೇರ್ ಬ್ಯಾಕ್ ರಿಸ್ಟ್ ತುಂಬಾ ವೈಡ್ ಇರೋದ್ರಿಂದ ನಿಮ್ ಬಾಡಿ ಸೈಜ್ ಏನಾದ್ರು ದಪ್ಪ ಇದ್ರು ಸ್ಟಿಲ್ ನೀವು ಇದ್ರೊಳಗೆ ಕಂಫರ್ಟೇಬಲ್ ಆಗಿ ಕುತ್ಕೋಬಹುದು. ಅಂಡ್ ನೆಕ್ಸ್ಟ್ ನೀವು ಜಾಸ್ತಿ ಹೊತ್ತು ಕುತ್ಕೊಂಡು ವರ್ಕ್ ಮಾಡತ್ತಿರ್ತೀರಿ. ವರ್ಕ್ ಮಾಡಬೇಕಾದ್ರೆ ನಿಮ್ ಬೆನ್ಗೆ ಜಾಸ್ತಿ ಸ್ವೆಟ್ ಆಗಬಾರ್ದು, ಅಂದ್ರೆ ಜಾಸ್ತಿ ಬೆವರ್ ಬರಬಾರ್ದು. ಹಂಗಾಗಿ ಇದ್ರೊಳಗೆ ಬ್ರೀತಬಲ್ ಮೆಶ್ ಐತಿ. ಒಂದ್ ಚೇರ್ ಒಳಗೆ ಲಂಬರ್ ಸಪೋರ್ಟ್ ಇರೋದು ಬಹಳ ಇಂಪಾರ್ಟೆಂಟ್. ಸೊ ಈ ಲಂಬರ್ ಸಪೋರ್ಟ್ ನ ಅಪ್ ಅಂಡ್ ಡೌನ್ ನೀವು ಅಡ್ಜಸ್ಟ್ ಮಾಡಬಹುದು. ಅಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಎಸ್ ಕರ್ವ್. ಇಲ್ಲೇ ನಮ್ ನೆಕ್ ಇಂದ ಹಿಡಿದು ಬ್ಯಾಕ್ ಇಂದ ಇಲ್ಲೇ ಲಂಬರ್ ತನಕ ಆ ಎಸ್ ಕರ್ವ್ ನ ಮೇಂಟೈನ್ ಮಾಡ್ಯಾರ. ಅಂಡ್ ನಿಮ್ಗೆ ಒಂದೊಂದ್ಸತಿ ಜಾಸ್ತಿ ವರ್ಕ್ ಮಾಡಿ ಸುಸ್ತಾಗಿರ್ತೈತಪ್ಪ. ಅಂತ ಟೈಮ್ ಒಳಗೆ 135 ಡಿಗ್ರಿ ತನಕ
ತನಕ ಇದನ್ನ ಬ್ಯಾಕ್ ಸೈಡ್ ಟಿಲ್ಟ್ ಮಾಡಿ ಇದ್ರೊಳಗೆ ಆರಾಮಾಗಿ ರೆಸ್ಟ್ ಮಾಡಬಹುದು. ನೆಕ್ ರಿಸ್ಟ್ ಇಂದ ಹೈಟ್ ಕೂಡ ನೀವು ಅಡ್ಜಸ್ಟ್ ಮಾಡಬಹುದು ಅಂಡ್ ಅಪ್ ಅಂಡ್ ಡೌನ್ ಟಿಲ್ಟ್ ಕೂಡ ಮಾಡಬಹುದು. ಇಲ್ಲಿ ನಿಮ್ಗೆ ಕುಂದ್ರಾಕ ಮೋಲ್ಡೆಡ್ ಸೀಟ್ ಫಾರ್ಮ್ ಸಿಗ್ತೈತಿ. ಸೊ ನೀವು ಇದ್ರ ಮೇಲೆ ಕುಂತಾಗ ನಿಮ್ಗೆ ಮೆತ್ತಗ ಫೀಲ್ ಆಕತಿ, ಒಂಥರ ಸಾಫ್ಟ್ ಅನಿಸ್ತತಿ, ಬಹಳ ಒಂಥರ ಹೀಟ್ ಬರೋದಾಗಿರ್ಬೋದು, ಆಮೇಲೆ ಜಾಸ್ತಿ ಹೊತ್ತು ಕೂತ್ಕೊಂಡಾಗ ಒತ್ತದಂಗ ಅನಿಸ್ತತಿ. ಸೊ ಆ ತರ ಎಲ್ಲ ಇದ್ರೊಳಗೆ ಆಗಂಗಿಲ್ಲ. ಆರ್ಮ್ ರೆಸ್ಟ್ ನ ಲೆಫ್ಟ್ ಅಥವಾ ರೈಟ್ ಸೈಡ್ ಅಡ್ಜಸ್ಟ್ ಮಾಡಬಹುದು. ಆಮೇಲೆ ನಿಮ್ ಟೇಬಲ್ ಪ್ರಕಾರ ಇದ್ರ ಹೈಟ್ ಕೂಡ ಅಡ್ಜಸ್ಟ್ ಮಾಡಬಹುದು. ಅಂಡ್ ಇದು ಮೆತ್ತಗೆ ಇರೋದ್ರಿಂದ ಪ್ಲಾಸ್ಟಿಕ್ ತರ ಫೀಲ್ ಆಗಂಗಿಲ್ಲ. ನೀವು ಇದ್ರ ಮೇಲೆ ಜಾಸ್ತಿ ಹೊತ್ತು ಕೈ ಇಟ್ಟು ವರ್ಕ್ ಮಾಡಿದ್ರೆ ನಿಮ್ಗೆ ಅದು ಪ್ಲಾಸ್ಟಿಕ್ ಅಂತ ಫೀಲ್ ಆಗಲ್ಲ. ಅಂಡ್ ನೆಕ್ಸ್ಟ್ ಇಲ್ಲಿ ಕೆಳಗ ಅಲ್ಯೂಮಿನಿಯಂ ಬೇಸ್ ಐತಿ. ಆಮೇಲೆ ಅದ್ರ ಕೆಳಗ ಟೈರ್ಸ್ ಅದಾವಲ್ಲ, ಅವು ಬಹಳ ಸ್ಮೂತ್ ಅದಾವ. ಅವನ್ನ ಓಡ್ಸಬೇಕಾರೆ ನಿಮ್ಗೆ ಟೈಟ್ ಎಲ್ಲ ಅನ್ಸಂಗಿಲ್ಲ. ಫುಲ್ ಸ್ಮೂತ್ ಆಗಿ ನೀವು ಅವನ್ನ ರೊಟೇಟ್ ಮಾಡಬಹುದು. ಅಂದ್ರೆ ಅದ್ರ ಮೇಲೆ ಕೂತ್ಕೊಂಡು ಆಟ ಗೀಟ ಆಡ್ಬೋದು, ಆಮೇಲೆ ಅಲ್ಲೇ ಇಲ್ಲೇ ಸರದಾಡ್ಬೋದಪ್ಪ. ಇಲ್ಲೇ ಕೆಳಗ ಕ್ಲಾಸ್ 4 ಗ್ಯಾಸ್ ಲಿಫ್ಟ್ ಯೂಸ್ ಮಾಡ್ಯಾರ. ಸೊ ಇದ್ರದ್ದು ಹೈಟ್ ಅಡ್ಜಸ್ಟ್ ಮಾಡಬೇಕಾದ್ರೆ ನಿಮ್ಗೆ ಆರಾಮಾಗಿ ಸ್ಮೂತ್ ಆಗಿ ಮೇಲೆ ಕೆಳಗ ತಗೊಂಡ್ ಹೋಗತಿ. ಮ್ಯಾಕ್ಸಿಮಮ್ ವೇಟ್ ಕೆಪಾಸಿಟಿ 150 kg ಐತಿ. ಅಂದ್ರೆ 105 kg ತನಕ ಯಾರು ಇದ್ರ ಮೇಲೆ ಕುಂತ್ರು ಅದ್ರ ವೇಟ್ ನ ತಡ್ಕಂತೈತಿ. ಈ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ಮೇಲೆ ನಿಮ್ಗೆ 5 ವರ್ಷ ವಾರಂಟಿ ಕೊಟ್ಟಿರ್ತಾರ. ನೀವೇನಾರ ವರ್ಗೋ.ಆನ್ಲೈನ್ ಈ ಅಫಿಷಿಯಲ್ ವೆಬ್ಸೈಟ್ ಇಂದ ಪರ್ಚೇಸ್ ಮಾಡಿದ್ರೆ ಇಲ್ಲಿ ನಿಮ್ಗೆ 30 days ಫ್ರೀ ಟ್ರಯಲ್ ಸಿಗ್ತೈತಿ ಅಂಡ್ 15 ದಿನ ರೆಸಲ್ಯೂಷನ್ ಪಾಲಿಸಿ ಸಿಗ್ತೈತಿ. ಅಂದ್ರೆ ಕಸ್ಟಮರ್ಸ್ ಆ ಚೇರ್ ಒಳಗೆ ಏನಾರ ಇಶ್ಯೂ ಫೇಸ್ ಮಾಡತ್ತಿದ್ರೆ ಅದನ್ನ ಅವರು ಬೇಗ ಸಾಲ್ವ್ ಮಾಡ್ತಾರೆ. ಬಾಕಿ ನಿಮ್ಗೆ ಏನಾರ ಈ ಚೇರ್ ಇಷ್ಟ ಆತಂದ್ರೆ ಈ ಚೇರ್ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ. ಆ ಲಿಂಕ್ ಕ್ಲಿಕ್ ಮಾಡಿ ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬಹುದು. ಸೊ ಈ ಆಫೀಸ್ ಚೇರ್ ಬಗ್ಗೆ ನಿಮಗೆ ಏನ್ ಅನಿಸ್ತತಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ.